ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಚಾನೆಲ್ಗೆ. ಮತ್ತೆ ನಮ್ಮ ಜೊತೆ ಇದ್ದಾರೆ ತೃಪ್ತಿ ಪರಮ್ ಅವರು. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಸೊ ಕಳೆದ ವಿಡಿಯೋದಲ್ಲಿ ಇವರು ಪನ್ನೀರ್ದು ಬಿರಿಯಾನಿ ಮಾಡಿ ತೋರಿಸಿದ್ರು, ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ಸೊ ತುಂಬ ಪೇಷನ್ಸ್ ಆಗಿ ಚೆನ್ನಾಗಿ ಮಾಡಿದ್ರು. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಏನು ತೋರಿಸ್ತಾ ಇದ್ದೀರಾ? ಸೊ ಲಾಸ್ಟ್ ಟೈಮ್ ಕಳೆದ ಬಾರಿ ಬಂದಾಗ ನಾನು ಪನ್ನೀರು ಅಂದರೆ ಖಾರದ ಥರ ಸ್ವಲ್ಪ ಸ್ಪೈಸಿ ಥರದ್ದು ಮಾಡಿದ್ದೆ. ಬಟ್ ಈ ಸತಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನನಗೆ ಬರೋದು ಕಮ್ಮಿ ಸ್ವೀಟ್ಸಲ್ಲಿ ಇದು ಸ್ವಲ್ಪ ಬೆಸ್ಟ್ ಮಾಡ್ತೀನಿ ಅಂತ ನನ್ನ ಒಪಿನಿಯನ್. ಸೊ ಹಂಗಾಗಿ ಸಿಂಪಲ್ ಆಗಿ ಎಲ್ಲ ಮನೇಲೂ ದಿಢೀರ್ ಅಂತ ಮಾಡೋವಂಥದ್ದು ಶಾವಿಗೆ ಪಾಯಸ. ಅದನ್ನ ಗೆಸ್ಟ್ ಹೇಳ್ದೆ ಕೇಳ್ದೆ ಬಂದ್ರು ಅಂದ್ರೆ ದಿಢೀರಾಗಿ ಮಾಡಿ. ಕರೆಕ್ಟ್, ಹೌದು. ಹಾಗಾದ್ರೆ ಕಿಚನ್ಗೆ ಹೋಗೋಣ. ಶೋರ್. ತೃಪ್ತಿಯವರೇ, ಏನೇನು ತೊಗೊಂಡಿದ್ದೀರಾ? ಈಗ ಮೇಯ್ನು ಇಂಗ್ರೀಡಿಯೆಂಟ್ಸ್ ಹಾಲು ತೊಗೊಂಡಿದ್ದೀನಿ. ಇದು ಆಲ್ರೆಡಿ ರೋಸ್ಟೆಡ್ ಆಗಿರೋದು. ಎಲ್ಲಿ ಮನೇಲಿ ಇಲ್ಲ ಅಂತ ಅಂದರೆ ತುಪ್ಪದಲ್ಲಿ ಒಂದು 2 ಮಿನಿಟ್ಸ್ ಬ್ರೌನ್ ಈ ಕಲರ್ ಬರೋವರೆಗೂ ಏನೋ ರೋಸ್ಟ್ ಮಾಡ್ಕೊಂಡು ಇಟ್ಕೋಬೋದು. ಮತ್ತು ಇದು ಎಷ್ಟು ತೊಗೊಂಡಿದ್ದು ಅಷ್ಟು ಪ್ರಮಾಣ. ಕೆಲವ್ರು ಸ್ವೀಟ್ ತಿನ್ನಲ್ಲ ಬೇಡ ಅನ್ನೋರಿಗೆ ಸಕ್ಕರೆ ಯೂಸ್ ಮಾಡ್ಬೋದು. ಇಲ್ಲ ಸಕ್ಕರೆ ತುಂಬ ಬೇಕು ಅನ್ನೋರಿಗೆ ಇದರಲ್ಲಿ 2 ತೊಗೋಬೋದು. ನಾನು ಮೈಲ್ಡಾಗಿ ಮಾಡ್ತಾಯಿದ್ದೀನಿ ಸ್ವೀಟು, ತೀರಾ ಸ್ವೀಟ ನನಗೆ ಏನು ಮಾಡ್ತಾಯಿಲ್ಲ. ಮತ್ತು ಬೆಲ್ಲ ತೊಗೋಬೋದು, ಶುಗರ್ ಬದಲು ಬೆಲ್ಲನೂ ತೊಗೋಬೋದು. ಆದಮೇಲೆ ಇದು ಗೋಡಂಬಿ ದ್ರಾಕ್ಷಿ, ಮತ್ತು ಒಂದು 2-3 ಸ್ಪೂನಷ್ಟು ತುಪ್ಪ. ಆಮೇಲೆ ಇದು ಹಾಲಲ್ಲಿ ನೆನೆಸಿರೋ ಕೇಸರಿ ಒಂದು 4-5 ದಳ. ಇದು ಯೂಶಲಿ ತೋರಿಸಲ್ಲ ಯಾರನ್ನು ಸ್ವೀಟಲ್ಲಿ. ಯಾಕೆ ಉಪ್ಪಿದೆ ಅಂತಂದರೆ ಇದು ನೀವು ಏನೇ ಸ್ವೀಟ್ ಮಾಡಿರಿ ಲಾಸ್ಟಲ್ಲಿ ಉಪ್ಪು ಹಾಕಿದ್ರೆ ಅದರದ್ದು ಸ್ವಾದನೇ ಬೇರೆ, ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಉಪ್ಪನ್ನ ಬಳಸ್ತಾ ಇದ್ದೀನಿ. ಓಕೆ, ಟಿಪ್ ಇದು. ಹೌದು. ಫಸ್ಟೇ ಸ್ಪೂನ್ ಇದು ತುಪ್ಪ ತೊಗೊಂಡ್ಬಿಡ್ತೀನಿ. ಇದು ಫಸ್ಟ್ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಆಮೇಲೆ ಅದರಲ್ಲೇ ಬೇಕಾದ್ರೆ ಮಾಡ್ಬೋದು. ಒಂದು ಎಷ್ಟು ನೀವು ತುಪ್ಪ ಹಾಕ್ದಷ್ಟು ಚೆನ್ನಾಗಿರುತ್ತೆ. ಬಟ್ ಹಂಗಂದ ತುಪ್ಪನೇ ಇದು ನಾನು ಯಾಕಂದರೆ ಗೋಡಂಬಿ ಇದರಲ್ಲೇ ಮತ್ತೆ ನಾನು ಶಾವಿಗೆ ಹಾಕೊಂಡು ಹುರ್ಕೊತೀನಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪ ಜಾಸ್ತಿ ತೊಗೊಂಡಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ದ್ರಾಕ್ಷಿ ಗೋಡಂಬಿನ ಸಪ್ರೇಟಾಗಿ ಇಟ್ಕೊಂಡು ಅದು ಸಪ್ರೇಟಾಗಿ ಮಾಡ್ತಾರೆ. ನಾನು ಈಗ ಒಟ್ಟಿಗೆ ಒಂದೇ ದಿಢೀರ್ ಅಂತ ಮಾಡ್ತಿರೋದ್ರಿಂದ ಇದೇ ಬೌಲಲ್ಲಿ ಪಾಯಸ ಮಾಡ್ತಿರೋದ್ರಿಂದ ಸ್ವಲ್ಪ ತುಪ್ಪ ಜಾಸ್ತಿ ತಗೊಂಡಿದ್ದೀನಿ. ಟೈಮ್ ಕನ್ಸಂಪ್ಷನ್ ಕಮ್ಮಿ. ಕರೆಕ್ಟ್, ಹೌದು. ಮನೆಗೆ ಯಾರು ಬೇಗ ಗೆಸ್ಟ್ ಏನಾರು ಬಂದ್ಬಿಟ್ರೆ ಮಾಮೂಲಿ ಇದು ಮಾಡ್ಬೋದು. ಸೊ ಇದು ಸ್ವಲ್ಪ ಕಾದೆ ಒಂದು 2 ಮಿನಿಟ್ಸ್ ಆದಮೇಲೆ ಇದು ಹಾಕಬೇಕು. ಸೊ ನಾನೀಗ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಸೊ 2 ಹಾಕ್ತಾ ಇದ್ದೀನಿ. ನೋಡಿ, ಇದು ಆಗ್ತಿದೆ ಅಂತ ಏನು ಗೊತ್ತಾಗುತ್ತೆ ಅಂದರೆ ಇದು ದ್ರಾಕ್ಷಿ ಎಲ್ಲ ಈ ಥರ ದಪ್ಪ ಇರುತ್ತೆ. ಸೊ ಆಗಿದೆ, ಇದನ್ನ ಸಪ್ರೇಟಾಗಿ ಇಟ್ಕೊಳ್ಳೋಣ. ಓಕೆ. ಕೆಲವರು ಇದಕ್ಕೆ ಮಿಕ್ಸ್ ಮಾಡ್ತಾರೆ, ಹಂಗೂ ಮಾಡ್ಬೋದು. ಇಲ್ಲ ಅಂದರೆ ಈ ಥರ ಸಪ್ರೇಟಾಗಿ ತೆಗೆದು ಲಾಸ್ಟ್ ಹಾಕ್ಬೋದು. ಓಕೆ. ಇದಕ್ಕೆ ಅಂದರೆ ಸ್ವಲ್ಪ ಗೋಡಂಬಿ ತುಂಬ ಕೆಂಪಾಗಿಬಿಡುತ್ತೆ. ಸೊ ಹಂಗಾಗಿ ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಮಾಡ್ತೀನಿ. ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ಜಾಸ್ತಿ ಮತ್ತೆ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸುಮ್ಮನೆ ಫ್ಲೇವರ್ ಇಟ್ಕೊಂಡು ತುಪ್ಪದ ಫ್ಲೇವರ್ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ. ಉರಿ ಸಣ್ಣ ಉರಿಯಲ್ಲಿ ಸಣ್ಣ, ಹೌದು. ಯಾಕೆಂದ್ರೆ ಆಲ್ರೆಡಿ ತುಪ್ಪ ಕಾದಿರುತ್ತೆ. ಸೊ ಹಂಗಾಗಿ ಅವಶ್ಯಕತೆ ಇಲ್ಲ ತುಂಬ ಜೋರಲ್ಲಿ ಇದು ಮಾಡಬೇಕು ಆ ಥರ ಎಲ್ಲ. ನೋಡಿ, ಇದು ಆಲ್ರೆಡಿ ರೋಸ್ಟೆಡ್ ಆಗಿದೆ, ಆಲ್ರೆಡಿ ಕಲರ್ ಇರುತ್ತೆ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಕೆಲವರು ನೀರು ಹಾಕ್ತಾರೆ. ಸೊ ನಾನು ಫಸ್ಟ್ ನೀರು ಅದೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಇದಾಗಿದ ತಕ್ಷಣ ನಾನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಯಾಕೆ ಈಗಲೇ ಹಾಕ್ತಾ ಇದ್ದೀನಿ ಅಂತ ಅಂದರೆ ಅದು ಕರಗಿ ಶಾವಿಗೆ ಫುಲ್ಲು ಅದು ಸ್ವೀಟ್ ಇಟ್ಕೋಬೇಕು. ಸೊ ಹಂಗಾಗಿ ನಾನು ಫಸ್ಟೇ ಶಾವಿಗೆ ಮತ್ತೆ ತುಪ್ಪ, ಮತ್ತೆ ಕೆಲವರು ಸ್ವೀಟ್ ಕೊಟ್ಟಾಗ ಕೆಲವ್ರ ಮನೇಲಿ ಬರೀ ತುಪ್ಪ ಸ್ಮೆಲ್ಲೇ ಬರುತ್ತೆ. ಸೊ ಇದಾಗಲ್ಲ, ಯಾಕೆಂದ್ರೆ ಇದರಲ್ಲಿ ನೀರಿನ ಅಂಶ ಇದರಲ್ಲೇ ಬಿಟ್ಕೊಳ್ಳುತ್ತೆ, ಸಕ್ಕರೆ ಇದರಲ್ಲಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ತುಪ್ಪ ಬೇರೆ ಈ ಸ್ವೀಟ್ ಬೇರೆ ಆ ಥರ ಫೀಲ್ ಆಗುತ್ತೆ ನಿಮಗೆ. ಓಕೆ. ಸೊ ಕೆಲವ್ರು ಏನು ಮಾಡ್ತಾರೆ, ಫಸ್ಟ್ ನೀರು ಕುದಿಯಕ್ಕೆ ಇರ್ತಾರೆ. ಸೊ ಹಂಗಾಗಿ ಈ ಥರ ಹಾಕಬೇಕು. ಗೊತ್ತಾಗುತ್ತೆ, ಇದು ಒಂದು ಸ್ವಲ್ಪ ಅಂಟು ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಸಣ್ಣ ಉರಿಯಲ್ಲೇ ಇದು ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ಯಾಕೆಂದ್ರೆ ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ಜೋರಾಗಿ ಉಟ್ಬಿಟ್ರೆ ಇದು ಸ್ಮೆಲ್ ಒಂಥರ ಘಾಟ್ ಥರ ಬಂದ್ಬಿಡುತ್ತೆ.
ಇನ್ನು ಬ್ರೌನಿಶ್ ಆಗ್ಬಿಡುತ್ತೆ. ಓಕೆ ನೋಡಿ, ಇದು ನಿಮ್ಗೆ ಸಕ್ಕರೆ ತುಪ್ಪ ಮತ್ತೆ ಇದು ಎಲ್ಲೋ ಕಲರ್ ಆಗಿರುತ್ತೆ. ನಾವು ಹಾಕ್ದಾಗ ಸಕ್ಕರೆ ಫುಲ್ ವೈಟ್ ಇರುತ್ತೆ. ಸೊ ಈ ತರ ಹಾಕ್ದಾಗ ನೋಡಿ, ಇಲ್ಲಿ ಸ್ವಲ್ಪ ದಪ್ಪ ಇರೋದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ನಾವು ಹಾಕಿರೋ ಸಕ್ಕರೆ ಆಫ್ ಆಗ್ಬಿಟ್ಟಿರುತ್ತೆ. ಸೊ ನಾವು 1 ಕಪ್ ಹಾಕಿರೋದು ಈಗ ಅರ್ಧ ಕಪ್ ಅಷ್ಟಾಗಿರುತ್ತೆ. ಆ ತರ ಟೈಮಲ್ಲಿ ಚೆನ್ನಾಗಿ ಕಾಸಿ ಒಂದು ಲೀಟ್ರ್ ಹಾಲನ್ನ ಒಂದು 3/4 ಲೀಟ್ರ್ ಇಲ್ಲ ಅರ್ಧ ಲೀಟ್ರ್ ಆಗಿ ಆ ಥರ ಹಾಲನ್ನ ರಾ ಮಿಲ್ಕ್ನ ತಗೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಕೆಲವರು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ, ಬಟ್ ನನಗೆ ಅಷ್ಟು ನೀರಲ್ಲಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ, ಬರೀ ಹಾಲಲ್ಲೇ ಮಾಡ್ತಿರ್ತೀನಿ. ಸೊ ಇದು ಇಷ್ಟ ಆಗುತ್ತೆ. ಕೆನೆ ಸಮೇತನೂ ಹಾಕ್ಬೋದು, ಏನೂ ಆಗೋದಿಲ್ಲ. ಇದು ನಿಮಗೆ ಗೊತ್ತಾಗ್ತಾ ಇದೆ ಇದು ನಿಮಗೆ ಇದು ತುಂಬ ಇದಾಗಲ್ಲ, ಮೆಸ್ಸಿ ಅಂತ ಅನ್ಸಲ್ಲ, ಏನೂ ಆಗಲ್ಲ. ಸೊ ಇದು ಸಕ್ಕರೆ ಕರಗ್ತಾ ಬರುತ್ತೆ. ಇವಾಗ ಸ್ವೀಟ್ ಎಲ್ಲ ಕರೆಕ್ಟಾಗಿ ಹಿಡ್ಕೊಳುತ್ತೆ ಅದಕ್ಕೆ. ಕೆಲವು ಕಡೆ ಒಂದ್ ಕಡೆ ಫುಲ್ ಸ್ವೀಟು, ಕೆಲವು ಕಡೆ ಒಂದ್ ಕಡೆ ಫುಲ್ ಸೆಪ್ಪೆ, ಆ ಥರ. ಇಲ್ಲಾಂದ್ರೆ ನೀರು ಸ್ವಲ್ಪ ಹಾಲೇ ಇರುತ್ತೆ. ಹೌದು. ಮತ್ತೆ ಇದು ಅಷ್ಟೇ ನೋಡಿ, ನಿಮಗೆ ಫುಲ್ ಎಲ್ಲ ಬಿಟ್ಕೊಂಡಿದೆ, ಯಾವುದು ಅಂಟಿಲ್ಲ. ಶಾವ್ಗೆ ಒಂದಕ್ಕೊಂದು ಅಂಟ್ತಾ ಇಲ್ಲ. ಹೌದು. ಇದು ಪಾಕ ಇರೋದ್ರಿಂದ, ಅದೇ ಸಕ್ಕರೆ ಇರೋದ್ರಿಂದ ಸ್ವಲ್ಪ ಆಡಿಸ್ತಾ ಇರಬೇಕು, ಇಲ್ಲ ಅಂದ್ರೆ ಇಟ್ಕೊಂಡ್ಬಿಡುತ್ತೆ, ಒಂದೇ ಕಡೆ ಇಟ್ಕೊಂಡ್ಬಿಡುತ್ತೆ. ಸೊ ಈ ಟೈಮಲ್ಲಿ ಸ್ವಲ್ಪ ಮೀಡಿಯಂ ಇದು ಇಟ್ಕೋಬಹುದು. ನಿಮ್ಗೆ ಈ ಥರ ಟೈಮಲ್ಲಿ ಗೊತ್ತಾಗುತ್ತೆ. ಈ ಥರ ಎಲ್ಲ ಈ ಥರ ಫುಲ್ಲು ಕುದಿ ಬರುತ್ತೆ ನೋಡಿ. ತುಪ್ಪದ ಫ್ಲೇವರು ಹಾಲು ಎಲ್ಲ ಮಿಕ್ಸ್ ಆಯಿತು. ಇವಾಗ ಸೇಮ್ ಬೇರೆ ಥರನೇ ಕಾಣ್ತಿದೆ ನೋಡಿ. ಕೆಲವರು ಕ್ರೀಮ್ ಮಿಕ್ಸ್ ಮಾಡ್ತಾರೆ, ಫ್ರೆಶ್ ಕ್ರೀಮು. ಅವಶ್ಯಕತೆ ಇಲ್ಲ ನೋಡಿ, ಇದು ಕ್ವಾಂಟಿಟಿ ಹಂಗೆ ಬಂದಿದೆ, ಗಟ್ಟಿ ಬಂದಿದೆ, ಕ್ರೀಮ್ ಥರನೇ ಬರ್ತಿದೆ. ಸೊ ಈ ಥರ ಮಾಡಿದ್ರೆ ನೀವು ಹೊರಗಡೆಯಿಂದ ತರಿಸೋ ಅವಶ್ಯಕತೆ ಇಲ್ಲ. ಕ್ರೀಮ್ ಆಗಲಿ ಅಮೂಲ್ದು ಇದೆಲ್ಲ ಯೂಸ್ ಮಾಡ್ತಾರಲ್ಲ, ಫ್ರೆಶ್ ಕ್ರೀಮ್ ಎಲ್ಲ ಅವಶ್ಯಕತೆ ಇಲ್ಲ ಈ ಥರ ಮಾಡಿದ್ರೆ. ಯಾಕೆಂದರೆ ಅದು ಪಾಕ ಆಗ್ಬಿಟ್ಟು ಇದಾಗಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಪಾಯಸ. ಸೊ ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ, ಕುಡಿಯೋ ಥರ ಬೇಕು ಆ ಥರ ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲು ಮತ್ತು ನೀರು ಬೇಕಾದ್ರೆ ಮಿಕ್ಸ್ ಮಾಡಿ ಹಾಕೋಬೋದು. ಸೊ ಈ ಥರ ಟೈಮಲ್ಲಿ ನಾವು ಕೇಸರಿ ಹಾಲು ಆಲ್ರೆಡಿ ನೆನೆಸಿಟ್ಟಿರೋದು ಕಲರ್ಗೋಸ್ಕರ ಇದು. ಸೊ ಇದು ಆಪ್ಷನ್ನು, ಬೇಕಂದ್ರೆ ಹಾಕೋದು, ಬಟ್ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ನಾನು ಈಗ ಹಾಕ್ತಾ ಇದ್ದೀನಿ ನೆನೆಸಿಟ್ಟಿರೋದು. ಔಟ್ ಸ್ವೀಟ್ ಏಲಕ್ಕಿ ಇದಿಲ್ದೆಲ್ಲ ಯಾರೂ ಸ್ವೀಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಏಲಕ್ಕಿ ಪೌಡ್ರು ನಿಮಗೆ ಕೆಲವ್ರು ತುಂಬ ಇಷ್ಟಪಡ್ತಾರೆ, ಕೆಲವ್ರು ಬೇಡ ನಂಗೆ ಆ ಸ್ಮೆಲ್ ಇದಾಗಲ್ಲ. ಅದು ಹೆಂಗೆ ಅವ್ರ ಮನೆ ಟೇಸ್ಟ್ ಹೆಂಗಿರುತ್ತೆ ಅಷ್ಟು ಹಾಕೋಬೋದು. ಇದನ್ನ ಸ್ವಲ್ಪ ಮೇಲ್ಗಡೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಬಿಡಬೇಕು. ಸೊ ಕೆಲವ್ರು ಏನು ಮಾಡ್ತಾರೆ, ಫುಲ್ಲು ಕದಕ್ ಬಿಡ್ತಾರೆ. ಸೊ ಆ ಥರ ಮಾಡ್ಬಾರ್ದು. ಇದು ಏಕೆಂದರೆ ಇದು ಸ್ವಲ್ಪ ಬಾಯ್ಲ್ ಆದರೆ ಅದ್ರ ಫ್ಲೇವರ್ ಹಂಗೆ ಬಿಟ್ಕೊಳ್ಳುತ್ತೆ. 1-2 ಮಿನಿಟ್ಸ್ ಇದೇ ಥರ ಹಿಂಗೆ ಕುದಿ, ಅದೇ ಆಪ್ಷನ್ ಹಂಗೆ ಹೇಳ್ಕೊಳುತ್ತೆ ಫ್ಲೇವರ್ ಎಲ್ಲ. ಸೊ ಈ ತರ ಬಿಟ್ಬಿಟ್ಟು. ಸೊ ಇದು ಒಳ್ಳೆ ಟಿಪ್ಪೆ. ತುಂಬಾ ಜನ ಹಾಕಿದ ತಕ್ಷಣ ತಿರುಗಿಸ್ಬಿಡ್ತಾರೆ. ನೀವು ಒಂದು ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಇದೆಲ್ಲ ನಾನು ಕಲ್ತಿದ್ದೆಲ್ಲ ಆ್ಯಕ್ಚುಲಿ ಸ್ವೀಟ್ ಅಂತ ಕಲ್ತಿದ್ದೆಲ್ಲ ನನ್ನ ಅಪ್ಪಯಿಂದ. ಅವ್ರು ತುಂಬ ಚೆನ್ನಾಗಿ ಕುಕ್ ಮಾಡ್ತಾಯಿದ್ರು. ಸೊ ನಾನು ಅದನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಫ್ರೀ ಟೈಮಲ್ಲಿ ಮಾಡ್ತೀರಾ ನಿಮ್ಮ ಮನೇಲಿ? ನಾನು ಫ್ರೀ ಟೈಮಲ್ಲಿ ಯೂಶ್ವಲಿ ನಂಗೆ ಕುಕ್ಕಿಂಗ್ ಅಂದ್ರೇ ಇಷ್ಟ. ಅದೇ ಅಮ್ಮ ಇದೆಲ್ಲ ರೆಸಿಪಿ ಎಲ್ಲ ಸ್ವಲ್ಪ ಅಮ್ಮ ಕಲಿಸಿದ್ದು, ಬಟ್ ತುಂಬ ಕಲ್ತಿದ್ದು ಅಂದರೆ ಅಪ್ಪನಿಂದಾನೆ. ಫ್ಲೇವರೆಲ್ಲ ನಮ್ಮ ಮಧ್ಯದಲ್ಲಿ ಸೈಡ್ಸಲ್ಲಿ ಇಟ್ಕೊಳ್ತೇವೆ. ಸೊ ಈ ಥರ ಸ್ಮೆಲ್ಲು ಚೆನ್ನಾಗಿದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಇದು ಮಾಡೋಣ, ನಿಧಾನಕ್ಕೆ ಕೈ ಆಡಿಸಿ. ಹೌದು. ಸೊ ಅವಾಗ ಹಂಗೆ ಮಾಡಿದ್ರೆ ಅಂಟಾಗಲ್ಲ. ಇವಾಗ ನೋಡಿ ಬೇಗ ಕರ್ಗೋಗ್ಬಿಡ್ತು. ಹಿಂಗೆ ಒಂದು ಇದು ಮಾಡೋಷ್ಟಲ್ಲೇ ಕರ್ಗೋಗ್ಬಿಡ್ತು. ನಿಮಗೆ ಕೆಲವರು ಹಾಕಿದ ತಕ್ಷಣ ಗಂಟು ಕೆಲವರು ಏಲಕ್ಕಿ ಪೌಡರ್ ಹಾಕಿದ ತಕ್ಷಣ ಒಂದೇ ಕಡೆ ಗಂಟು ಸಿಗುತ್ತೆ. ಬಟ್ ಇದಾಗ್ಲಿಲ್ಲ ನೋಡಿ, ಬರೀ ಜಸ್ಟ್ 1 ರೌಂಡ್ ಹಿಂಗೆ ಮಾಡೋಷ್ಟಲ್ಲೇ ಕರ್ಗೋಗ್ಬಿಡ್ತು. ಬಿಕಾಸ್ ಯಾಕಂದ್ರೆ ಬಿಸಿಗೆ ಆಲ್ರೆಡಿ ಅದು ಬಾಯ್ಲ್ ಆಗಿಬಿಟ್ಟಿರುತ್ತೆ. ಸೊ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನ ನೀವು ಏನು ಮಾಡ್ಬೋದು ಅಂದರೆ ಫ್ರೂಟ್ ಸಲಾಡ್ಗೆ ಈಗ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾರಲ್ಲ, ಅದನ್ನು ಯೂಸ್ ಮಾಡಿ. ಕೆಲವರು ಏನು ಮಾಡ್ತಾರೆ, ಇದಕ್ಕೆ ಬಾದಾಮಿ ಪೌಡರ್ ಮಿಲ್ಕ್ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ತಾರೆ ಗೆಸ್ಟ್ ಬಂದಾಗ. ಓಕೆ. ಮತ್ತೆ ಬೇಕಾದ್ರೂ ಅಷ್ಟೇ ನಿಮಗೆ ಕ್ರೀಮಿ ಫ್ಲೇವರ್ ಕೊಡುತ್ತೆ ಇದು ಆಕ್ಚುಲಿ. ಯಾಕೆಂದ್ರೆ ಪಾಕ ಮತ್ತೆ ಹಾಲು ಮಿಕ್ಸ್ ಆಗಿರೋದ್ರಿಂದ ಅದು ಗಟ್ಟಿ ತರ ಕೊಡುತ್ತೆ. ಇದು ಮಿಲ್ಕ್ ಮೇಡ್ ಹಾಕ್ದಂಗೆ ಕಾಣ್ತಾ ಇದೆ ನೋಡಿ. ಮತ್ತೆ ಕಲರ್ ಕೂಡ ಅದೇ ಶೇಡ್ ಇದೆ. ಮತ್ತೆ ನೋಡಿ ಥಿಕ್ನೆಸ್ ಹೆಂಗಿದೆ, ಸೇಮ್ ಹಂಗೆ ಇದೆ. ಈ ತರ ಬರುತ್ತೆ ನಿಮಗೆ. ಸೊ ನೋಡೋಕೆ ಇಲ್ಲಿ ಎಮ್ಮಿ ಆಗಿದೆ, ಟೇಸ್ಟ್ ನೋಡಬೇಕು.
ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈಗ ಆಲ್ರೆಡಿ ಇದ್ರಲ್ಲಿ ಕರೆದಿಟ್ಕೊಂಡಿದ್ದೀವಲ್ಲ ತುಪ್ಪದಲ್ಲಿ, ಸೊ ಅದನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದಾರೆ ಲಾಸ್ಟ್ ಇದರಲ್ಲಿ. ಸೊ ಇದನ್ನ ಇನ್ನು ಆಫ್ ಮಾಡೋದಷ್ಟೇ. ಬೇಕಂದ್ರೆ ಕೆಲವರು ಇದಾಗ್ಬಿಡುತ್ತೆ ಅನ್ನೋಕ್ಕೆ ಮೇಲ್ಗಡೆ ತುಪ್ಪ ಹಾಕೋಬಹುದು. ನಂದು ಏನು ಲಾಸ್ಟಲ್ಲಿ ಯಾಕೆ ಉಪ್ಪಿಟ್ಕೊಂಡಿದ್ದೀನಿ ಅಂದರೆ ಈ ರೀಸನು. ಈಗ ನೀವು ಏನೇ ಸ್ವೀಟ್ ಮಾಡಿ ಮನೇಲಿ, ಏನೇ ಮಾಡಿದ್ರು ಲಾಸ್ಟಲ್ಲಿ ಒಂದು ಚುಟ್ಕೆ ಇಷ್ಟು ಬೇಡ, ಒಂದು ಸ್ವಲ್ಪ ಉಪ್ಪಾಕಿ ಅದ್ರ ಟೇಸ್ಟ್ ನೋಡಿ ನಿಮ್ಗೆ ಅವಾಗ ಫೀಲ್ ಆಗುತ್ತೆ. ನೀವು ಇನ್ನು ಕಮೆಂಟಲ್ಲಿ ಯಾರು ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಅನಿಸಿಕೆ ತಿಳಿಸಿ. ನೋಡಿ ಇದು ನಿಮಗೆ ಕ್ರೀಮಿ ಆಯಿತು. ಮನಸ್ಸಿಂದ ಅನಿಸಿಕೆ ತಿಳಿಸ್ಬೇಕು. ಕರೆಕ್ಟು. ನೀವು ಒಬ್ಬಟ್ಟಾಗಲಿ ಏನೇ ಮಾಡಲಿ, ಪ್ರತಿಯೊಂದು ಸ್ವೀಟಿಗೂ ಲಾಸ್ಟಲ್ಲಿ ಚೂರೇ ಚೂರು ಹಾಕ್ಬೇಕು ಅಷ್ಟೇ. ಶಾವಿಗೆ ಪಾಯಸ ರೆಡಿ ಇದೆ. ದಿಢೀರಾಗಿ ಮಾಡಿರೋದು, ಹಾರ್ಡ್ಲಿ ಒಂದು 5 to 10 ಮಿನಿಟ್ಸಲ್ಲಿ ಆಗಿದೆ. ಸೊ ಮನೆಗೆ ಯಾರು ಗೆಸ್ಟ್ ಬಂದರೆ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಇದನ್ನ ಮಾಡ್ಬೋದು. ಆ್ಯಕ್ಚುಲಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೇ ಮಾಡಿರೋದು. ಮತ್ತು ನಿಮಗೆ ಫ್ರೆಶ್ ಕ್ರೀಮು ಅದೆಲ್ಲ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಅಷ್ಟೇ ಏನು ಫ್ರೆಶ್ ಕ್ರೀಮ್ ಹಾಕಿ ಯೂಸ್ ಮಾಡಿ ಹೆಂಗೆ ಬರುತ್ತೋ ಆ ಫ್ಲೇವರಲ್ಲಿ ಅದೇ ಥರ ಬಂದಿದೆ. ಟೇಸ್ಟ್ ಮಾಡೋದು ಇದು ಕಂಡೆನ್ಸ್ ಮಿಲ್ಕ್ ಹಾಕ್ದಂಗೆ ಕಾಣಿಸ್ತಾ ಇತ್ತು. ಹೌದು, ಥ್ಯಾಂಕ್ ಯು. ಈಗ ನಾನು ಇದು ಮಾಡಿದ್ದೀನಿ, ನೀವು ಇದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ ವೀಕ್ಷಕರೇ, ಇವಾಗ ಟೇಸ್ಟಿಂಗ್ ಟೈಮ್ ಬಂತು. ಟೇಸ್ಟ್ ಮಾಡಿ ನೋಡೋಣ. ತುಂಬ ಬೇಗ ಆಯ್ತು. ಹೇಗಿದೆ ಅಂತ ಹೇಳ್ತಾರೆ. ಓಕೆ, ನೀವು ಟೇಸ್ಟ್ ಮಾಡಿ. ಫಸ್ಟ್ ನಿಮ್ಮ ಒಪಿನಿಯನ್ ಅದಕ್ಕೆ ಮಾಡಿದ್ದೀನಿ. ಎಷ್ಟು ಕೊಡೋಣ? 10 out of 10 ಕೊಡ್ಬೋದು. ತುಂಬಾನೇ ಚೆನ್ನಾಗಿದೆ. ಮತ್ತೆ ಕರೆಕ್ಟ್ ಆಗಿದೆ. ಶುಗರ್ ಆ್ಯಡ್ ಮಾಡಿರೋದು, ಸ್ವೀಟು ಕರೆಕ್ಟ್ ಆಗಿದೆ, ತುಪ್ಪದ ಫ್ಲೇವರು ಇದೆಲ್ಲ. ನನಗೂ ಇದು ಮೆಥಡಲ್ಲಿ ಗೊತ್ತಾಯಿತು. ನಾನು ಮಾಡ್ತಾ ಇರೋ ಮೆಥಡೇ ಬೇರೆ ಥರ ಮಾಡ್ತಿದ್ದೆ. ಹಾರಿದ್ಮೇಲೆ ಏನಪ್ಪ ಇದೆ ತುಂಬ ಗಟ್ಟಿಯಾಗಿ ಅಂಟೆಂಟ್ ಥರ ಆಗ್ತಿದೆ ಅಂದ್ಕೊಂಡೆ. ಬಟ್ ನೀವು ತೋರಿಸಿರೋ ಮೆಥಡ್ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ಇದು ಮರೀದೆ ನೀವು ಪ್ಲೀಸ್ ಇದನ್ನು ಮಾಡ್ಕೊಳ್ಳಿ. 10 ನಿಮಿಷದಲ್ಲಿ ಮಾಡ್ಕೊಬೋದು. ತುಂಬ ಈಸಿ. ಮತ್ತು ಅವ್ರು ಹೇಳಿದ್ದಾರೆ ಮುಂಚೆನೇ ಮಾಡೋವಾಗ ಕಮೆಂಟ್ ಕೊಡಿ ಅಂತ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಏನಿದೆ ಅಂತ ಹೇಳಿ. ಸೊ ನೀವು ಟೇಸ್ಟ್ ಮಾಡಿ. ಸೊ ಇವ್ರು ಹೇಳಿದ್ದಾರೆ ಚೆನ್ನಾಗಿದೆ ಅಂತ, ಬಟ್ ನಾನು ಟೇಸ್ಟ್ ಮಾಡಿ ನಿಮಗೆ ನನ್ನ ನಿಜವಾದ ಒಪಿನಿಯನ್ ಹೇಳ್ತೀನಿ. ಓಕೆ ಗೋಡಂಬಿನೂ ಕೂಡ ಸಿಗ್ತಾ ಇದೆ ಬಾಯಿಗೆ. ಅಂದರೆ ಲಾಸ್ಟಲ್ಲಿ ಹಾಕ್ಬೇಕಾಗಿರೋದು ಅದಕ್ಕೋಸ್ಕರ. ನೋಡಿ, ನನಗಿದು ಕ್ರೀಮ್ ಹಾಕಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ನೋಡಿ, ಮತ್ತು ಅಂಟಿಲ್ಲ. ಶಾವಿಗೆ ಎಲ್ಲ ಸಪ್ರೇಟ್ ಆಗಿದೆ. ನಾವು ಅಷ್ಟು ಸತಿನೂ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಿದ್ರು ಅಂಟಿಲ್ಲ. ಬಿಕಾಸ್ ನಾವು ಮಾಡಿದ ಮೆಥಡು. ಹೌದು. ಮತ್ತು ಟೇಸ್ಟು ಅಷ್ಟೇ ಕಂಡೆನ್ಸ್ ಮಿಲ್ಕ್ ಹಾಕಿ ಮಾಡಿರೋ ಥರನೇ ಟೇಸ್ಟ್, ರಿಚ್ ಇದೆ ಟೇಸ್ಟ್ ಮಾತ್ರ. ಆರಾಮಾಗಿ 1-2 ಕಪ್ ಖಾಲಿ ಮಾಡ್ಬೋದು. ಥ್ಯಾಂಕ್ ಯು. ನಿಜವಾಗ್ಲೂ ಟ್ರೈ ಮಾಡಿ ಹೇಗಿದೆ ಅಂತ ಮನೆಯಲ್ಲಿ ನೀವು ನಿಜವಾಗ್ಲೂ ಟ್ರೈ ಮಾಡಬೇಕು. ನಿಜವಾದ ಕಮೆಂಟ್ ಹಾಕಬೇಕು. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಲೇ ಹಾಕಿ, ಇಲ್ಲ ಚೆನ್ನಾಗಿರಲಿಲ್ಲ ಅಂದರೆ ಅದನ್ನೂ ಹಾಕಿ. ನಾವು ನೆಕ್ಸ್ಟ್ ಏನೇ ಬಿಕಾಸ್ ಕರೆಕ್ಷನ್ ಇದ್ರೂ ನೆಕ್ಸ್ಟ್ ನಾವು ಮಾಡ್ಕೊಳಕ್ಕೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಹೀಗೆ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಶೂಟಿಂಗ್ಸು ಅದೆಲ್ಲ ಇದ್ರೂ ಟೈಮ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಅದು ಸೆಕೆಂಡ್ ಟೈಮ್ ಬಂದು ಒಳ್ಳೆ ಒಂದು ರೆಸಿಪಿ ಮಾಡಿ ತೋರಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಸೊ ಯಾಕೆ ಸ್ವಲ್ಪ ಡಲ್ ಆದ್ರಲ್ಲ? ಥ್ಯಾಂಕ್ ಯು ಹೇಳಿದ್ದಕ್ಕೆ. ನೀವು ಥ್ಯಾಂಕ್ ಯು ಹೇಳಿದ್ದಕ್ಕೆ ನಾನು ಫೀಲ್ ಆದೆ ಅಂತಲ್ಲ, ಬಟ್ ನಾನು ಫಸ್ಟ್ ಟೈಮು ಅಡುಗೆ ಅಂತ ಕಲ್ತಿದ್ದೆ ನನ್ನ ತಂದೆಯಿಂದ. ಸೊ ಇದು ಅವ್ರ ಟೇಸ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅವರಿದ್ರೆ ನಿಜ ಖುಷಿ ಪಡ್ತಿರೋರು. ಸಾರಿ, ನೆನೆಸ್ಬಿಟ್ವಿ ನಾವು. ಐ ಲವ್ ಯು ಪಪ್ಪ, ಐ ಮಿಸ್ ಯು. ಈ ಸ್ವೀಟ್ ನಿನಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮಮ್ಮ ನೋಡ್ತಿರ್ತಾರೆ 100%. ಅಮ್ಮ ಸೇಮ್ ಡ್ಯಾಡಿ ಹೆಂಗೆ ಮಾಡ್ತಿದ್ರು ಅದೇ ಥರ ಟೇಸ್ಟ್ ಇದೆ. ನಾನು ನಿಜ ಈ ಟೇಸ್ಟ್ ಇವತ್ತು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದಕ್ಕೆ ಕಾರಣ ಮೇ ಬಿ ಡ್ಯಾಡಿ ನನ್ನ ಬ್ಲೆಸ್ಸಿಂಗ್ ಎಲ್ಲೋ ಇದೆ ಅನ್ನೋದಕ್ಕೆ ಈ ಟೇಸ್ಟ್ ಈ ಥರ ಬಂದಿರೋದಕ್ಕೆ ಕಾರಣ. ಸೊ ಐ ಲವ್ ಯು ಪಪ್ಪ.
ಖಂಡಿತ ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ ಇದ್ದೇ ಇರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಕಾಯ್ತಾ ಇರಿ. ಇನ್ನೂ ಒಂದು ಒಳ್ಳೆ ಗೆಸ್ಟ್ ಜೊತೆ ಬರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.